ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಲಕ್ಷ್ಮಿ. ಲಕ್ಷ್ಮಿ. ಇದೇ ಊರು ಉತ್ತರ ಕನ್ನಡ ಜಿಲ್ಲೆಯವರಿದ್ದೀರಾ? ನಮ್ದು ಹಾವೇರಿ ಕೊಟ್ಟಿದ್ದಿಲ್ಲಿ ಮದುವೆ ಗಂಡನ ಮನೆ. ನಿಮ್ದು ಗಂಡನ ಮನೆ ಇಲ್ಲಿ. ಈಗ ಹೋದ ಸರಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ 5 ಗ್ಯಾರಂಟಿಗಳು ಕೊಟ್ಟರು ಮಹಿಳೆಯರಿಗೆ. ಎಲ್ಲರೂ ಕೊಟ್ಟರು. ಅದರಿಂದ ನಿಮ್ಗೆ ಉಪಯೋಗ ಆಗಿತ್ತಾ? ಉಪಯೋಗ ಆಗೈತ್ರಿ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗೋದಿಲ್ಲ ರೀ, ಮನೆಯಾಗ ಇರ್ತಾನೆ. ನಮ್ಮ ಯಜಮಾನ್ರು ಕುಡಿತೀರ, ಸರಿ ರೊಕ್ಕ ಕೊಡೋದಿಲ್ಲ, ಏನಿಲ್ಲ. ಅದೇ ಮನೆ ಬಳಕೆಗೆ ಹಾಕೊಂಡು ಗ್ಯಾಸು ಎಲ್ಲ ಮಾಡ್ಕೊತ ಇರ್ತೀನಿ. ಏನಂತ ಅಂತೀರ ಅದರಲ್ಲಿ? ಅದೇ ಮನೆ ಖರ್ಚಿಗೆ ಬಳಸ್ಕೊತೇನೆ ರೀ. ನನಗಂತ ಏನು ಉಪಯೋಗಿಸಿಲ್ಲ. ಮನೆಗೆ ಗ್ಯಾಸಾಗೆ ಸಾಮಾನಕ್ಕೆ ಆಸ್ಪತ್ರೆಗೆ ಆರಾಮಿಲ್ಲ ಅಂದರೆ ಇಂಥದಕ್ಕೆಲ್ಲ ಉಪಯೋಗಿಸ್ಕೊತೀನಿ. ಕರೆಂಟ್ ಫ್ರೀ ಆಯಿತಾ? ಎಲ್ಲ ಫ್ರೀ ಆಗೈತೆ. ಕರೆಂಟ್ ಫ್ರೀಯಿಂದ ಉಳಿದಿದ್ದ ದುಡ್ಡನ್ನ ಏನು ಮಾಡ್ತೀರಾ? ಉಳಿಯೋದೇ ಇಲ್ಲರಿ, ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಈಗ. ಅದನ್ನೇನು ಅದರ್ಲಿಂತ್ರನೇ ನನ್ನ ಮನೆಗೆ ಬಳಸ್ತಾ ಇದ್ದೇನೆ. ನಮ್ಮ ಮನೆಗೆ ಯಜಮಾನ್ರು ಕುಡಿತಾರೆ, ಕೆಲ್ಸಕ್ಕೆ ಹೋದ್ರು ಸರಿ ರೊಕ್ಕ ಕೊಡೋದಿಲ್ಲ, ಏನಿಲ್ಲ. ಮತ್ತು ನಾನು ಮನೆಗೆ ಇರೋದು, ನಾನು ನನ್ನ ಗಂಡ ಇಬ್ಬರೇ ಇರೋದು. ಮನೆಗೆ ಸಾಮಾನು ಅದಕ್ಕೆ ಇದಕ್ಕೆ ಬಳಸ್ಕೊಂಡು ದುಡ್ಡು ಅಂತೂ ಉಪಯೋಗಿಸಿದೆ, ನನಗಂತ ಖರ್ಚು ಮಾಡೋದಿಲ್ಲ. ಈ ಥರ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗಿದೆ? ಎಲ್ಲ ಉಪಯೋಗ ಆಗೈತೆ. ಅಲ್ಲ, ಬೇರೆ ಬೇರೆ ಮಹಿಳೆಯರಿಗೂ ಅನುಕೂಲ ಆಗಿತ್ತು? ಅನುಕೂಲ ಆಗೈತೆ ರೀ, ಎಲ್ಲರಿಗೂ ಅನುಕೂಲ ಆಗೈತೆ. ಈಗ ಬಸ್ ಫ್ರೀಯಿಂದ ಎಲ್ಲೆಲ್ಲಿ ಹೋಗಿ ಬಂದ್ರಿ? ನಾವೆಲ್ಲೂ ಹೋಗಿಲ್ಲ ರೀ, ಅಲ್ಲೇ ತಾಯಿ ಮನೆಗೆ 1-2 ಸಲ ತಾಯಿ ಮನೆಗೆ ಹೋಗಿದ್ವಿ, ಮತ್ತೆ ಎಲ್ಲಿ ಹೋಗಿಲ್ಲ. ಮೊದಲು ತಾಯಿ ಮನೆಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕಾಗ್ತಿತ್ತು, ಈಗ ದುಡ್ಡು ಉಳಿತಿದೆ. ಉಳಿತೈತೆ ಅಂದ್ರೆ ಅದೇ ಮನೆ ಖರ್ಚಿಗೆ. ಈಗ ಮತ್ತೆ ಎಲೆಕ್ಷನ್ ಬಂತು, ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ಇದೆ. ಯಾರನ್ನ? ಅವ್ರನ್ನೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರು ಇಲ್ಲ ಇಲ್ಲಿ, ಅಂಜಲಿ ನಿಂಬಾಳ್ಕರ್ ಅವರು ಇದ್ದಾರೆ. ಅದೇ ಅವ್ರಿಗೆ ಸಂಬಂಧ ಅಲ್ರಿ, ಅವ್ರನ್ನೇ ತೊಗೊಂಬರ್ತಾರೆ. ಅಂದರೆ ಕಾಂಗ್ರೆಸ್ಸಿಂದ ಯಾರು ನಿಂತರು ಅವ್ರಿಗೆ ಆಗ್ತೀರಾ? BJPಯಿಂದ ಏನು ಅನುಕೂಲ ಆಗಿತ್ತು ನಿಮಗೆ? ಅವಾಗ ಏನು ಅನುಕೂಲ ಅಲ್ರಿ, ಅವಾಗ ಎಂಥದ್ದು ಅನುಕೂಲ ಇಲ್ಲ ಆಗಿತ್ತು. ಈ ಸರ್ಕಾರ ಬಂದಮೇಲೆ ಅನುಕೂಲ ಆಯ್ತಾ? ಅನುಕೂಲ ಆಗಿತ್ತು. ಸರಿ ಅಮ್ಮ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್.